ಸರ್, ಮಕ್ಕಳಿಗೆ ಕೋಲ್ಡ್ ಸಿರಪ್ ಕೊಡಬಾರ್ದು ಅಂತೇಳಿ ಟಿವಿಯಲ್ಲಿ ಹೇಳ್ತಿದ್ದಾರೆ, ಇದು ನಿಜನಾ? ವೆಲ್ಕಮ್ ಟು ಬೇಬಿ ಕೇರ್ ವಿತ್ ಡಾಕ್ಟರ್ ನಾಗರಾಜ್. ಯೂಶ್ವಲಿ ನ್ಯೂಸಲ್ಲಿ ಬರ್ತಾ ಇದೆ, ನೀವು ಕೇಳಿರ್ಬೋದು, ಕೋಲ್ಡ್ ಡ್ರಿಫ್ ಅಂತ ಒಂದು ಸಿರಪ್ ತೊಗೊಳೋದ್ರಿಂದ ಕೆಲವೊಂದು ಮಕ್ಕಳುಗಳು ಡೆತ್ ಆಗಿದೆ ಅಂತೇಳಿ ಮಧ್ಯಪ್ರದೇಶ ಗೌರ್ಮೆಂಟ್ಗೆ ಕಂಪ್ಲೇಂಟ್ ಬಂದಿದೆ. ಇದನ್ನು ತಿಳ್ಕೊಂಡಾದ್ಮೇಲೆ ಮಧ್ಯಪ್ರದೇಶ ಗೌರ್ಮೆಂಟು ತಮಿಳುನಾಡು ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟಿಗೆ ಇದು ನಿಜನ ತಿಳ್ಕೊಳ್ಳಿ ಅಂತೇಳಿ ಒಂದು ಇನ್ವೆಸ್ಟಿಗೇಷನ್ ಹಾಕಿದಾಗ ಅವ್ರು ಏನು ಹೇಳಿದ್ದಾರೆ ಅಂದರೆ, ಕೋಲ್ಡ್ ಡ್ರಿಫ್ ಅನ್ನೋ ಒಂದು ಸಿರಪ್ಪಲ್ಲಿ 48.6% ಒಂದು ಹಾರ್ಮ್ಫುಲ್ ಕೆಮಿಕಲ್ ಇದೆ. ಸೊ ಈ ಮೆಡಿಸಿನ್ ಹಾರ್ಮ್ಫುಲ್ ಅಂತ ಬಂದಿದೆ, ಅದರಿಂದ ಕಿಡ್ನಿ ಫೇಲಿಯರ್ ಆಗುತ್ತಂತಲೂ ಬಂದಿದೆ. ಬಟ್ ಇದುವರೆಗೂ ಆ ಸಿರಪ್ ತೊಗೊಳೋದ್ರಿಂದನೇ ಮಕ್ಕಳಿಗೆ ಡೆತ್ ಆಗಿದೆ, ಆಮೇಲೆ ಯಾವುದು ಮಕ್ಕಳಿಗೂ ಕೂಡ ಪೋಸ್ಟ್ ಮಾರ್ಟಮ್ ಆಗಿಲ್ಲ. ಸೊ ಆ ಮೆಡಿಸಿನ್ ತೊಗೊಳೋದ್ರಿಂದನೇ ಮಗು ಕಿಡ್ನಿ ಫೇಲಿಯರ್ ಆಗಿ ಡೆತ್ ಆಗಿದೆ ಅನ್ನೋದು ಪ್ರೂವ್ ಆಗಿಲ್ಲ. ಬಟ್ ಆ ಮೆಡಿಸಿನ್ ತೊಗೊಳೋದ್ರಿಂದ ಕಿಡ್ನಿ ಫೇಲಿಯರ್ ಆಗ್ಬೋದು, ಆಮೇಲೆ ಅದು ಹಾರ್ಮ್ಫುಲ್ ಕೆಮಿಕಲ್ ಅಂತ ರಿಪೋರ್ಟ್ ಆಗಿದೆ. ಅದಾದಮೇಲೆ ತಮಿಳುನಾಡು ಗೌರ್ಮೆಂಟ್ ಆಯಿತು, ಮಧ್ಯಪ್ರದೇಶದ ಗೌರ್ಮೆಂಟ್ ಆಯಿತು, ಕೇರಳ ಗೌರ್ಮೆಂಟ್ ಆಯಿತು, ಆ ಮೆಡಿಸಿನನ್ನು ಬ್ಯಾನ್ ಮಾಡಿದೆ. ಸೊ ಇವಾಗ ಕೋಲ್ಡ್ ಡ್ರಿಫ್ ಮೆಡಿಸಿನ್ ಇಲ್ಲ. ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ, ಕೋಲ್ಡ್ ಡ್ರಿಫ್ ಅನ್ನೋ ಒಂದು ಕೋಲ್ಡ್ ಮೆಡಿಸಿನ್ ಮಾತ್ರ ಬ್ಯಾನ್ ಆಗಿರೋದು, ಬೇರೆ ಎಲ್ಲ ಕೋಲ್ಡ್ ಮೆಡಿಸಿನ್ಗಳು ಅಲ್ಲ. ಕಫು ಕೋಲ್ಡ್ ಮೆಡಿಸಿನ್ಸು ಯೂಶ್ವಲಿ ನಾವು ಚಿಲ್ಡ್ರನ್ಸ್ಗೆ, ಪೀಡಿಯಾಟ್ರಿಕ್ಸ್, ಆಲ್ ಬೇಬೀಸ್ಗೆ ಕೊಡ್ತಾನೆ ಇರ್ತೀವಿ. ಎಲ್ಲ ಸಿರಪ್ಗಳು ಬ್ಯಾನ್ ಆಗಿಲ್ಲ, ಆ ಒಂದು ಸಿರಪ್ ಮಾತ್ರ ಬ್ಯಾನ್ ಆಗಿರೋದು. ಕೆಲವೊಂದು ಜನ ಕೇಳ್ತಿದ್ರೆ, ಸರ್ ಇದು 2 ವರ್ಷದ ಮುಂಚೆ ಕೊಡ್ಬೋದಾ? ಯಾವ ಮೆಡಿಸಿನ್ 2 ವರ್ಷಕ್ಕಿಂತ ಮುಂಚೆ ಕೊಡಬೇಕು? ಯಾವ ಮೆಡಿಸಿನ್ 5 ವರ್ಷದ ಮುಂಚೆ ಕೊಡಬೇಕು? ಯಾವ ಮೆಡಿಸಿನ್ 5 ವರ್ಷ ಆದಮೇಲೆ ಕೊಡಬೇಕು? ಅದೆಲ್ಲ ನಿಮ್ಮ ಪೀಡಿಯಾಟ್ರಿಷಿಯನ್ ಪ್ರಿಸ್ಕ್ರೈಬ್ ಮಾಡ್ತಾರೆ, ಅದ್ರ ಪ್ರಕಾರ ನೀವು ತೊಗೋಬೇಕು. ಯಾಕೆಂದರೆ ಕೆಲವೊಂದು ಮೆಡಿಸಿನ್ಗಳು, ಡ್ರಾಪ್ಸ್ಗಳು ನಾವು ನ್ಯೂ ಬಾರ್ನ್ ಬೇಬೀಸು, ಲೆಸ್ ದೆನ್ 1 ಇಯರ್ ಬೇಬಿಗೆ ಅವೆಲ್ಲ ಡ್ರಾಪ್ಸ್ ಕೊಡ್ತೀವಿ, ಆಮೇಲೆ ಸಿರಪ್ ಕೊಡ್ತೀವಿ, ಅದೆಲ್ಲ ಕೊಟ್ಕೊಂತ ಹೋಗ್ತೀವಿ. ಅದ್ರ ಬಗ್ಗೆ ನಿಮ್ಮ ಟೆನ್ಷನ್ ಇಲ್ಲ. ಎಲ್ಲ ಕಫು ಕೋಲ್ಡ್ ಸಿರಪ್ಗಳು ಬ್ಯಾನ್ ಆಗಿಲ್ಲ, ಓನ್ಲಿ ಕೋಲ್ಡ್ ಡ್ರಿಫ್ ಅನ್ನೋ ಸಿರಪ್ ಮಾತ್ರ ಬ್ಯಾನ್ ಆಗಿರೋದು.